ಹಡ್ಡಿಗೆ ಅವ್ರು ನಾವು ಅಲ್ಲೇ ಭಾಗದ ಅಂತೇಳಿ ಬಸ್ ಟೈಮ್ ಆದ್ಕೊಂಡು ಹೋಗ್ಬೇಕ ನಾವಲ್ಲ ಹೌದು ಕುಂತ ಅವ್ರ ಅನೈಸ ಯಾವಾಗಲೂ ಮಠದಾಗಿರೋರು ಗಚ್ಚಿನ ಮಠದೊಳಗೆ ಶಿವಿಗಳು ಸ್ಥಾನದಾಗಿಂದ ಬಂದಾರ ಹಿಂಗೆ ನನ್ನ ವರ್ಣನ ಮಾಡಿ ಅವರು ಒಂದು 4 ಮಾತು ಮಾತಾಡಬೇಕು ಅಂತ ಅಂದ್ಕೊಂಡು ಅನಿರ್ವಾತಲ್ಲ. ಹೌದು ಬಸ್ ಹೋದೆ ಹೋಗ್ಕೊಂಡು ಆ 3 ಮಂದಿ ಭಾಷಣ ಕೇಳಿದ್ನಲ್ಲ ನಾನು. ನಾ ಹೇಳಿದೆ, ನಾ ಇಲ್ಲಿವರೆಗೇನು ಮಾಂತಪ್ಪಗಳ ಬಗ್ಗೆ 3 ಮಂದಿ ಮಾತಾಡಿದ್ರು, ತಾಸುಗಟ್ಟಲೆ ಮಾತಾಡಿದ್ರು. ಯಾರೊಬ್ರು ಅವರು ಸತಾಯುಷಿಗಳಾಗಲಿ ಅಂತ ಬಯಸಲೇ ಇಲ್ಲ ಅಂತ. ಈಗ 70-80 ಆಗಿತ್ತಂತ, 100 ವರ್ಷ ಆಗಲಿಂದ ಬಯಸ್ತಾರಲ್ಲ. 3 ಮಂದಿ ಒಬ್ಬರು ಶತಾಯುಷಿಗಳಾಗಲಿ ಅಂತ ಬಯಸಲೇ ಇಲ್ಲಲ್ಲ. ಏನು ಕಾರಣ ಇರಬೇಕು ಅದಕ್ಕೆ ನಾ ಬಯಸ್ತೇನೆ. ನಾನು ಇವರು 3 ವರ್ಷ ದೇವ್ರಿಗೆ ನಾ ಇಲ್ಲಿವರೆಗೂ ಒಮ್ಮೆ ದೇವ್ರಿಗೆ ಏನೂ ಬೇಡ್ಕೊಂಡಿಲ್ಲ. ಇದನ್ನ ನೆನಪಿಟ್ಟಿರಂತೆ ಎಲ್ಲರಿಗೂ ಹಿಂಗೆ ಮಾಡಿ ಮಾತಾಡಿದ್ ನಾನು. ಒಮ್ಮೆ ಏನೂ ಬೇಡ್ಕೊಂಡಿಲ್ಲ. ನಾನು ಯಾಕೆ ಬೇಡ್ಕೋಬೇಕು? ಅವು ನಾವೇನು ಅನ್ನೋದು ಅವು ಗೊತ್ತೈತದಂತ. ನಾನು ಒಂದು ಸಣ್ಣದಾಗ ಬರೆದಿದ್ದೆ, ಜಗವೆಲ್ಲ ನಗುತ್ತು ಜಗವೆಲ್ಲ ತಿಳಿದಿಹುದು ನೀ ಮೂರ್ಖನೆಂದು, ನಾ ಮಾತ್ರ ಬಗೆದಿಹನು ನೀ ಸರ್ವಜ್ಞನೆಂದು. ಜನರು ದೇವ್ರಂದ್ರೆ ಮೂರ್ಖ ಅಂತ ತಿಳ್ಕೊಂಡ್ರೆ ಈ ಮಕ್ಕಳು ಎಲ್ಲರೂ. ಯಾಕೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಲ್ಲೇ ಅದನ್ನು ಒಲಿತಾನೆ. ನೀನು ಸಚ್ಚಾರಿತ್ರವಂತಾಗಿ ನೀನು ನಡಿ ಅಂದ್ರೆ ದೇವ್ರು ಒಲಿತಾನೆ. ಆ ಪೂಜಾ ಅಭಿಷೇಕ ಈ ಮೈಂಡ್ನವ. ನಾನು ಇನ್ನವರೆಗೂ ಒಮ್ಮೆ ದೇವ್ರನ್ನ ಭೇಟಿಯಾಗಿಲ್ಲ, ಕಾಯಿ ಹೊಡ್ಸಿಲ್ಲ, ಇದನ್ನ ಮಾಡಿಲ್ಲ. ಆದರೆ ಈಗ ನಾ ಬೇಡ್ಕೊತೀನಿ ಬರುತ್ತೆ ಇವರಿಗೆ ಧಾರ್ಮಿಕ ಕಾರ್ಯ ಮಾಡೋದು ಇದ್ರೆ ಇವರಿಗೆ 100 ವರ್ಷ ಕೊಡು. ಇವ್ರು ಧಾರ್ಮಿಕ ಕಾರ್ಯ ಮಾಡಕ್ಕೆ ಹತ್ತಿಲ್ಲ. ಸ್ವಾಮಿಗಳು ಖರೆ ಧಾರ್ಮಿಕ ಕಾರ್ಯ ಮಾಡ್ಬೇಕಲ್ಲ. ನಾನು ಸಣ್ಣವಿದ್ದಾಗಿದ್ದೆ ನಾನು ಮುರುಘಾ ಮಠಕ್ಕೆ ಹೋಗಿ ಶಿವಗಳ ಬಗ್ಗೆ ಗೊತ್ತಿದ್ದೆ. ನಾನು ಲಗ್ನ ಆದರೆ ಮುರುಘಾ ಮಠದಾಗನೇ ಆಗಬೇಕು ಅಂತೇಳಿ ಬರೆದಿನಿ. ನಾನು ಡೈರಿ ಬರೆದು ಅದ ಪ್ರಕಾರ ಅಲ್ಲೇ ಲಗ್ನ ಆಗೀನಿ. ಲಗ್ನ ಆದಮೇಲೆ ಈ 10-15 ವರ್ಷದ ಒಳಗೆ ರಗಡ ಸತ್ತೆ ಮಠಕ್ಕೆ ಹೋಗೀನಿ. ಒಮ್ಮೆ ಮಾಂತಪ್ಪನ ದರ್ಶನ ಆಗಿಲ್ಲ. ಎಲ್ಲಿ ಹೋಗ್ಯಾರ ಮಾಂತಪ್ಪ ನಮಗೆ ತಗೋಬ ಎಲ್ಲಿ ಹೋಗ್ಯಾರಿ? ಇವತ್ತು ಅಂಗಡಿ ಓಪನಿಂಗ್ ಇತ್ತು ಅಲ್ಲಿ ಹೋಗ್ಯಾರ್ರಿ. ಎಲ್ಲಿ ಹೋಗ್ಯಾರಿ? APMC ಆಡ್ ಹೋಗ್ಯಾರ್ರಿ. ಎಲ್ಲಿ ಹೋಗ್ಯಾರಿ? ಬ್ಯಾಂಕಿನ ಬರೀ ಇದನ್ನೇ ಕೇಳೀನಿ. ಅಂದರೆ ಇವ್ರ ಕೆಲಸ ಬರೀ ಇದೇನಂತ. ಮಠದೊಳಗೆ ಧಾರ್ಮಿಕ ಮಾಡ್ಬೇಕು ಬೇಡ. ಅವರು ಸ್ವಾಮಿಗಳು ಇದ್ರು ಅದಲ್ಲ ಅಲ್ಲಿ. ಅವರು ಭಾಳ ಸ್ವಾಮಿಗಳು ಇದ್ರು. ಅವ್ರಿದ್ರಿಗೆ ಅದ್ರಾಗ ಏನೈತಿ ಅದೇ. ಮತ್ತೆ ಅವ್ರದ ಅಮೃತ ಮಹೋತ್ಸವ ಒಮ್ಮೆಮ್ಮೂ ಕಂಡಿಲ್ಲ, ತಿಳಿತಿಲ್ಲ. ಆಮೇಲೆ ಮಖ ಕರ್ರಾಗಿರ್ಬೇಕು ಈ ನಮೂನಿ ಕಾರ್ಯ ಮಠದೊಳಗೆ ಇದ್ದು ಎಲ್ಲರಿಗೂ ದರ್ಶನ ಕೊಟ್ಟು ಬರೀ ಇದೇ ಕೆಲಸ ಮಾಡೋದಿದ್ರೆ ಓಪನಿಂಗ್ ಅವ್ರು ಕರೀತಾರೆ. ಲಗ್ನ ತಮ್ಮ ಫಂಕ್ಷನ್ ಇದನ್ನು ಮಾಡ್ಕೋಬೇಕು ಅಂತ ಅನ್ನೋದು ಅವ್ರಿಗೆ ಬೇಕಾಗಿರ್ತದೆ. ಅವ್ರು ಕರೀತಾರೆ. ನಿಮ್ಮ ಕೆಲಸ ಅನ್ನೋದು ನಿಮ್ಮ ಕೆಲಸ ಇದನ್ನು ಮಾಡಬೇಕು. ನಿಮ್ಮ ಕೆಲಸ ನಿಮ್ಮ ಪ್ರಕಾರ ಏನು? ಹೌದು, ಬಂದವ್ರಿಗೆ ಎದಿ ಮೇಲೆ ಲಿಂಗ್ ಇರೋದಲ್ಲ. ಈಗ ಎಷ್ಟೋ ಮಂದಿ ಭಕ್ತರು ನನ್ಗೆ ಹೇಳ್ಯಾರ, ಲಿಂಗ್ ಇಲ್ಲಲ್ಲ ಎದಿ ಮೇಲೆ ಅಂತ. ಒಮ್ಮೆ ಕೇಳಿಲ್ಲ ಅಂತಿವ್ರು. ಈಗ ಈ ಇಂಗಳಿಗೆ ಬರ್ತಾರೆ ಇವರು. ಹಗಲೆಲ್ಲ ಇದು ಆದ್ಕೊಳ್ಳೋಣ ಅಲ್ಲಿ ಹೋಗ ಅಲ್ಲಿಯವರೇ ಹೇಳ್ಯಾರ, ಏನ್ರಿ ಮಾಂತಪ್ಪಗಳು ಒಮ್ಮೆ ನಮ್ಮನ್ನು ಕೇಳೇ ಇಲ್ಲ ಅಂತ. ಅವ್ರು ಒಬ್ಬರೇ ಅಲ್ಲ, ಭಾಳ ಜನ ಸ್ವಾಮಿಗಳು ಲಿಂಗಾಯ ಕಟ್ಟಿಲ್ಲ ಅಂತ ಕೇಳೋದಿಲ್ಲ ಇವತ್ತು ನಾಳೆ. ಈಗ ಅದೇ ಈ ಇಳಕಲ್ ಸ್ವಾಮಿಗಳು ಮಾನ್ ಸ್ವಾಮಿಗಳು ಅವರು ಯಾವಾಗಲೂ ಕೊಳ್ಳ ನೋಡ್ತಿದ್ರು. ಲಿಂಗಾಯ ಕಟ್ಕೊಂಡಿಲ್ಲ ಅಂತ ಕೇಳ್ತಿದ್ರು ಅವರು. ಇವ್ರು ಒಮ್ಮೆರೆ ಕೇಳ್ಬೇಕಲ್ಲ ಅಂತ ಇಂಗ್ಳಿಗವ್ರನ್ನ ನನ್ನ ಹೇಳ್ಯಾರ. ಅಂದರೆ ಧರ್ಮದ ಕಾರ್ಯ ಅದನ್ನು ಮಾಡೋದಕ್ಕೆ ಸ್ವಾಮಿಗಳು ಬೇಕು. ಬಿಟ್ಕೊಟ್ಟು ಬರೀ ಇದನ್ನೇ ಅಂತಂದ್ರೆ ಅವ್ರಿಗೆ ತಮ್ಮ ಫಂಕ್ಷನ್ ಇದನ್ನು ಮಾಡ್ಕೋಬೇಕಾದ್ರೆ ಕರೀತಾರೆ. ಅದಕ್ಕೆ ಹೋಗೋದು, ಇದನ್ನ ಬಿಟ್ಟು ಹೋಗೋದು. ಕಂಡೀಷನ್ ನಾನು ದೇವರಿಗೆ ಬೇಡ್ಕೊಂತೀನಿ, ಈ ಕೆಲಸ ಮಾಡುವಂಗಿದ್ರೆ ಇವ್ರನ್ನ ಇದನ್ನ ಮಾಡು. ಇರ್ಲಿಕ್ಕೆ ಈಗಿಂದೀಗ ಅಂತ ಇಷ್ಟೇ ಸಿಟ್ನಾಗ ಮಾತಾಡಿನ. ಈ ಕೆಲಸ ಇವ್ರು ಮಾಡುವಂಗಿದ್ರೆ ದೇವರಿಗೆ ಬೇಡ್ಕೊಳಕತ್ತೀನಿ ನಾನು. ಈ ಕೆಲಸ ಮಾಡುವಂಗಿದ್ರೆ ಇವ್ರಿಗೆ ಅವಶ್ಯ ಕೊಡು. ಇರ್ಲಿಕ್ಕೆ ಈಗಿಂದೀಗ ಕರ್ಕೊಂಡು ಮುಂದೆ ಇವ್ರ ನಂತರ ಬಂದಾರ ಅವರ ಮಾಡ್ಯಾರಂತ ಹಿಂಗಂದಿನ ತಿಳ್ಕೊ. ಇದ್ರ ಮ್ಯಾಗಿದ್ದ ಅವ್ರಿಗೆ ಯಾಕಾರ ಕರ್ದಪ್ಪ ಸಗದೆ ಸಂಡೆ ಅವ್ರಿಗೆ ಇಲ್ಲ ಇಷ್ಟ ಇಲ್ಲ. ಆಮ್ಯಾಗ ಹಿಂಗೆ ಹೊಳ್ ನೋಡಿದೆ ಯಾರಿಗೆ ಸ್ವಾಮಿ ತಪ್ಪುಗಳ ಕಡೆ ನೋಡಿದೆ. ಅಂದ್ರೆ ಈಗಿಂದೀಗ ಅಂದಿದ್ದ ದೇವ್ರು ಒಯ್ಲಿಲ್ಲ ಅಂದಂಗೆ ಆಯ್ತಲ್ಲ. ನಾನು ಬೇಡ್ಕೊಂಡೆ ಬಹುಶಃ ಇನ್ನು ಮೇಲೆ
ದೇವ್ರು ಇವ್ರು ಕೂಡ ಮಾಡಿಸು ಇದು ಇರಬೇಕು ಅಂತ. ಯಾಕಂದ್ರೆ ಇನ್ನೂ ಉಳ್ಕೊಂಡಾರಲ್ಲ. ನಾನೇನೋ ಈಗ ಕರ್ಕೊಂಡು ನಿನ್ನ ಕಡೆ ಕರ್ಕೊ ಅಂತೇಳಿ, ನಿನ್ನ ಕಡೆ ಕರ್ಕೊ ಅಂತ ಹೇಳೀನಿ. ಕರ್ಕೊಂಡಿಲ್ಲ, ಇನ್ನೂ ಅದಾರ ಅಂದ್ರೆ ಬಹುಶಃ ಇನ್ನು ಮೇಲೆ ದೇವ್ರು ಇವ್ರು ಕೂಡ ಮಾಡಿಸ್ತಿರ್ಬೇಕು ಅಂತ ಮುಗಿಸ್ಬಿಟ್ಟು ಎಲ್ಲಾರು ನಕ್ರನ ಅವಾಗ ನಕ್ಕಿರ್ಬೇಕು. ಇಷ್ಟಾದ್ರೆ ಮುಗಿಸ್ಬಿಟ್ಟೆ. ಅಲ್ಲ ಮುಗಿಸದ ಆತು. ಈಗ ಮಾತಾಡ್ದ ಕೊನೆಗೆ ಎಲ್ಲಾರು ನಕ್ಕಿರ್ಬೇಕಂತ. ಮುಂದೆ ನೋಡಲಿ, ಮುಂದೆ ಹಿಂಗೆ ಕುಂದ್ರಾಕಂತ ಬಂದಿಲ್ಲ. ಇನ್ನು ಮಾನ್ ತಪ್ಪುಗಳು ಮಾತು ನಾನು ಬಸ್ ತಪ್ಪತೈತೆ ಅಂತೇಳಿದ್ರೆ ಹಿಂಗೆ ಬಂದ ನಾನು ಹೊರಗೆ ಹೋಗೇ ಬಿಟ್ಟೆ. ಗತಿಗೆ ಅವ್ರ ಕೂಡ ಮಾತಾಡಲಿಲ್ಲ. ಅಲ್ಲ ಮತ್ತೆ ಬಸ್ ಸಿಕ್ತು ನಿಮಗೆ 15 ನಿಮಿಷದಾಗ ಬಸ್ ಇತ್ತು ಅಂತ ಹೇಳಿದ್ರಿ. ಮುಂದೆ ಇಷ್ಟೆಲ್ಲ ಮಾತಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸಿಕ್ತು.